ನಮ್ಮ ಹುಡುಗರುಗಳಿಗೆ ಬೆಳಗ್ಗೆ ಬೈಕ್ ರೈಡ್ ಮಾಡ್ತೀವಿ ಅಂತಂದ್ರೆ ಆ ಹಿಂದಿನ ರಾತ್ರಿ ನಿದ್ದೆನೆ ಬರಲ್ಲ. ಬೆಳಗ್ಗೆ ವುಲ್ಫ್ ರೈಡ್ಸ್ ಕಡೆಯಿಂದ ರೈಡ್ ಇತ್ತು, ಹಂಗಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಲ್ಲೇ ರಾತ್ರಿ 1 ಗಂಟೆ ಆಗೋಗಿತ್ತು. ಮತ್ತೆ 5 ಗಂಟೆಗೆ ಎದ್ದು ರೆಡಿ ಆಗಷ್ಟರಲ್ಲಿ ಬೈಕ್ ನ ಕೋಲ್ಡ್ ಸ್ಟಾರ್ಟ್ ಇಟ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿನ ಸ್ಟಾರ್ಟ್ ಮಾಡಿ ಸೀದಾ ವಿನಯ್ ಅವ್ರ ಮನೆ ಹತ್ರ ಬಂದೆ. ವಿನಯ್ ನಡೆಸ್ತಾ ಇರ್ತಕ್ಕಂಥ DJ ಡ್ರೋನ್ ಕೇರ್ ಶಾಪ್ ಅಲ್ಲೇ ನಾನು ಹೆಲ್ಮೆಟ್ ಕ್ಯಾಮ್ರಾನ ಮರ್ತೋಗಿ ಬಂದಿದ್ದೆ. ಅದನ್ನ ಇಸ್ಕೊಳಕ್ಕೆ ಅಂತ ಇವತ್ತು ಅವ್ರ ಮನೆಗೆ ಬಂದೆ. DJ ಡ್ರೋನ್ ಕೇರ್ ಅಂತಂದ್ರೆ ಡ್ರೋನ್ ಗಳನ್ನ ಸೆಲ್ ಮಾಡೋದು, ಮತ್ತೆ ಹಳೆ ಡ್ರೋನ್ ಗಳನ್ನ ತಗೊಂಡು ಎಕ್ಸ್ಚೇಂಜ್ ಮೇಲೆ ಹೊಸ ಡ್ರೋನ್ ಕೂಡ ಕೊಡ್ತಾರೆ. ಅಂಡ್ ಜೊತೆಗೆ ಡ್ರೋನ್ ನ ಸರ್ವಿಸ್ ಕೂಡ ಮಾಡ್ತಾರೆ. ಜೊತೆಗೆ ಇವ್ರ ಹತ್ರ DJI ನ ಎಲ್ಲಾ ಪ್ರಾಡಕ್ಟ್ಸ್ ಗಳು, ಆಕ್ಷನ್ ಕ್ಯಾಮ್ರಾಗಳು ಕೂಡ ಸಿಗುತ್ತೆ. ಈ ಹೆಲ್ಮೆಟ್ ಕ್ಯಾಮ್ರಾನ ನಾನ್ ಸಿಗಾಕೊಂಡು ಬೆಂಗಳೂರು ಹಾಸನ್ ರೋಡ್ ಅಲ್ಲಿ ಇರ್ತಕ್ಕಂತ ಹೋಟೆಲ್ ಮಯೂರಾಗೆ ಟೀಮ್ ಜೊತೆ ಜಾಯ್ನ್ ಆಗಿ ಬಿಸಿ ಬಿಸಿ ಇಡ್ಲಿ ವಡೆ ತಗೊಂಡು ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಹಾರ್ಲೆ ಡೇವಿಡ್ಸನ್ ಗಾಡಿಗಳು ಲೈನ್ ಅಪ್ ಅಲ್ಲಿ ನಿಂತಿದ್ ನೋಡಿ ಏನೋ ಒಂಥರ ಖುಷಿ ಆಯ್ತು. ಆಮೇಲೆ ಅಲ್ಲಿಂದ 30 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಸೀದಾ ನಾವು ಬಂದಿದ್ದ ಲೊಕೇಶನ್ ನುಗ್ಗೆಹಳ್ಳಿ, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಒಂದು ಐತಿಹಾಸಿಕ ಗ್ರಾಮವಾಗಿದ್ದು, ಇಲ್ಲಿ 13ನೇ ಶತಮಾನದಲ್ಲಿ ಹೊಯ್ಸಳ ವಾಸ್ತು ಶಿಲ್ಪ ಶೈಲಿಯಲ್ಲಿ ಕಟ್ಟಿದಂತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಇದೆ. ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಬರೋಕೆ ಒಂದೊಳ್ಳೆ ಅದ್ಭುತವಾದಂತ ಜಾಗ. ನೀವು ಕೂಡ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಈ ಜಾಗನ ಪ್ರಿಫರ್ ಮಾಡಬಹುದು. ಅಲ್ಲೆಲ್ಲ ಸುತ್ತಾಡ್ಕೊಂಡು ನಮ್ಮ ಟೀಮ್ ಸೀದಾ ಬಂದಿದ್ದೆ ಧ್ರುವತಾರೆ ಹೋಟೆಲ್ಗೆ. ಒಂದು ಕಾಫಿ ಬ್ರೇಕ್ ನ ಹಾಕೊಂಡು ಅಲ್ಲಿಂದ ನಾನು ಸಪರೇಟ್ ಆಗಿ ಹೊರಟೆ. ಹುಲಿಯೂರ್ ದುರ್ಗ ಕ್ರಾಸ್ ಆಗೋಕ್ಕಿಂತ ಮುಂಚೆ ತಿರುಮಲ ಪಾಳ್ಯದಲ್ಲಿ ಈ ಅಮ್ಮನ ವಿಗ್ರಹನ ನೋಡಿ ಏನೋ ಒಂಥರ ಖುಷಿ ಆಯ್ತು. ಅದಕ್ಕೆ ನಿಲ್ಸಿ ಗಾಡಿನ ಒಂದು ಫೋಟೋನ ತಗೊಂಡೆ. ಆಮೇಲೆ ಅಲ್ಲಿಂದ ಸೀದಾ ಮದ್ದೂರ್ ಮಾರ್ಗವಾಗಿ ಮಳವಳ್ಳಿ ದಾಟಿ ಕೊಳ್ಳೇಗಾಲ ಬೋರ್ಡ್ ನ ನೋಡ್ತಾ ಇದ್ದಂಗೆ ಏನೋ ಒಂಥರ ಹ್ಯಾಪಿ. ಈ ರೈಡ್ ನ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತಂದ್ರೆ ನನ್ನ ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ವಿಡಿಯೋ ಹಾಕಿದೀನಿ, ನೋಡಿ ಎಂಜಾಯ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.